ಸೇವಂತಿಗೆ ಥರ ಉಂಟು ನೋಡಿ. ಗೊಂಡೆ ಹೂವು ಅಲ್ಲ, ಸೇವಂತಿಗೆ ಹೂ ಥರ. ಇದೊಂಥರ ಮೆರೂನ್ ಕಲರ್ ಹೂವು. ಇದು ನಾವು ಮಗುವಿಗೆ ಶೀತ ಎಲ್ಲ ಆದರೆ ತಲೆಗೆ ಈ ಎಳೆನ ಬಿಸಿ ಮಾಡಿ ಇಡ್ತೇವೆ ನೋಡಿ. ನಮ್ಮ ದಚ್ಚನ್ನು ತುಂಬ ದಿವಸದ ನಂತರ ಮೀಟ್ ಮಾಡಿದ್ದೇವಲ್ಲ. ಅದೇ ಹೆಲೋ ವ್ಯೂವರ್ಸ್, ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಸ್, ನಾನು ಅಪ್ಪನ ಮನೇಲಿ ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ. ಸೊ ಇವತ್ತು ನನ್ನ ಹಸ್ಬೆಂಡ್ ಮನೆಗೆ ಬಂದಿದೆ. ನನ್ನ ಅಪ್ಪನ ಮನೆ ಮತ್ತು ಹಸ್ಬೆಂಡ್ ಮನೆ ಸ್ವಲ್ಪ ಹತ್ತಿರ ಇರೋದ್ರಿಂದ ಎರಡು ಕೂಡ ಹೋಗಿ ಬರಲಿಕ್ಕೆ ಆಯಿತು. ಸೊ ಹಾಗೆ ಅಮ್ಮ ಬಂದಿದ್ದರಿಂದ ಮೊದಲು ಅಪ್ಪನ ಮನೆಗೆ ಹೋಗಿ ಅನಂತರ ನನ್ನ ಹಸ್ಬೆಂಡ್ ಮನೆಗೆ ಬಂದೆ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಬರ್ತ್ಡೇ ಉಂಟು ಬಾ ಅಂತ. ಸೊ ಹಾಗೆ ಮಗಂದು ಬರ್ತ್ಡೇ ಇದ್ದಿದ್ದರಿಂದ ಸ್ವಲ್ಪ ಬೇಗ ಬರಬೇಕಾಯಿತು. ಹಾಗೆ ಅಮ್ಮ ನನ್ನ ಕೂಡ ಕರೆದಿದ್ದರು. ಅಮ್ಮ ಮತ್ತು ನಾನು ಬಂದು ನಂತರ ಅಪ್ಪನ ಮನೆಗೆ ಹೋಗಿ ಅನಂತರ ಇಲ್ಲಿಗೆ ಬಂದೆ. ಸೊ ನಾನಿವತ್ತು ಹಸ್ಬೆಂಡ್ ಮನೆಯಲ್ಲಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಇದು ನಮ್ಮದು ಮುಂಚೆ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ, ನಮ್ಮದು ಹೂವಿನ ಗಿಡ ಎಷ್ಟೆಲ್ಲ ಒಳ್ಳೆದಿತ್ತು ಅಂತ. ಈಗ ಫುಲ್ಲು ಹೋಗಿದ್ದು, ಕೆಲವು ಹೂವಿನ ಗಿಡಗಳೆಲ್ಲ ಇಲ್ಲ, ಈಗ ತುಂಬ ಹೋಗಿದೆ. ಇನ್ನೊಂದು ಗೊಂಡೆ ಹೂವೆಲ್ಲ ಎಷ್ಟು ಚಂದ ಇತ್ತಲ್ಲ, ಯಾವುದೂ ಇಲ್ಲ ಈಗ. ಸ್ವಲ್ಪ ಹೂವಿದೆಲ್ಲ ಗಿಡ ಎಲ್ಲ ಹೋಗಿದೆ ಅಂತೆ, ಹುಳ ಎಲ್ಲ ಬಂದು ಎಲ್ಲ ಗಿಡಗಳೆಲ್ಲ ತುಂಬ ಗಿಡಗಳೆಲ್ಲ ಹೋಗಿದೆ. ಸೊ ಇನ್ನೆಲ್ಲ ನೆಡಬೇಕಂತ ಹೊಸತು. ಆದರೂ ಕೂಡ ಒಂದು ಇದು ಎಲ್ಲ ಉಂಟಲ್ಲ, ಈ ಹೂವು ಮತ್ತು ಗುಲಾಬಿ, ಅನಂತರ ಕೆಲವು ಹೂಗಳೆಲ್ಲ ಉಂಟು. ಸೊ ಇಲ್ಲಿ ನೋಡಿ, ಈ ಗುಲಾಬಿ ಹೂವು ಉಂಟು, ಅನಂತರ ಇಲ್ಲೊಂದು ಸೇವಂತಿಗೆ ಥರ ಉಂಟು ನೋಡಿ. ಗೊಂಡೆ ಹೂವು ಅಲ್ಲ, ಸೇವಂತಿಗೆ ಹೂ ಥರ. ಇದೊಂಥರ ಮೆರೂನ್ ಕಲರ್ ಹೂವು, ತುಂಬ ಚೆಂದ ಉಂಟು ಈ ಕಲರ್ ಕೂಡ. ಆನಂತರ ಇಲ್ಲಿ ನೋಡಿ ಅಂತೆ ಎರಡು ಥರ ಹೂವು, ಒಂದು ಪಿಂಕ್ ಮತ್ತೊಂದು ವೈಟ್ ಕಲರ್ ಆಗಿ ಒಂದೊಂದು ಚಿಟ್ಟೆ ಹೂ ಥರ ಉಂಟು ಇಲ್ಲಿ. ಸೊ ಇದೆಲ್ಲ ಮುಂಚೆ ನಾನು ತೋರಿಸಿದ್ದ ಹೂವು ಗಿಡಗಳೇ, ಮುಂಚಿನ ವೀಡಿಯೋದಲ್ಲೇ ನಾನು ನಿಮಗೆ ತೋರಿಸಿದ್ದಲ್ಲ ಅದೇ ಗಿಡಗಳು. ಈಗ ಅಂತ ಹೇಳಿದರೆ ತುಂಬ ಬಿಸಿಲು ಉಂಟು, ಸೊ ಹಾಗೆ ಬಾಡಿ ಹೋಗಿದೆ. ಇನ್ನು ಸಂಜೆ ಹೊತ್ತು ನೆಡಬೇಕು ಇದಕ್ಕೆಲ್ಲ. ಇದೆಲ್ಲ ಮುಂಚೆ ನಾನು ನಿಮಗೆ ತೋರಿಸಿದ್ದಲ್ಲ. ಸೊ ಅದೆರಡು ಮಾತ್ರ ಹೊಸತ್ತು ಗಿಡ, ಚಿಕ್ಕದು ಸೇವಂತಿಗೆ ಮತ್ತು ಒಂದು ಹೂವು. ಇದು ನಾವು ಮಗುವಿಗೆ ಶೀತ ಎಲ್ಲ ಆದರೆ ತಲೆಗೆ ಈ ಎಳೆನ ಬಿಸಿ ಮಾಡಿ ಇಡ್ತೇವೆ, ಸಾಂಬ್ರಳ್ಳಿ ಎಲೆ ಅಂತ ಹೇಳ್ತೇವಲ್ಲ. ಸೊ ಅದು ಎಲೆ ಇದು ನಮಗೆ ಮಕ್ಕಳೆಲ್ಲ ಇದ್ದರೆ ತುಂಬ ಬೇಕಾಗ್ತದೆ, ಯೂಸ್ಫುಲ್ ಆದಂಥ ಗಿಡ. ಸೊ ಅತ್ತೆ ಇದನ್ನು ತುಂಬ ಒಳ್ಳೆಯದಾಗಿ ಬೆಳೆಸಿದ್ದಾರೆ ನೋಡಿ ಅಂತ, ಎಷ್ಟು ದೊಡ್ಡದುಂಟಂತ. ಮಗುವಿಗೆಲ್ಲ ತುಂಬ ಒಳ್ಳೆಯದಿದು ಶೀತ ಎಲ್ಲ ಆದರೆ. ಮತ್ತು ಇಲ್ಲೊಂದು ಅಬ್ಬಲಿಗೆದು ಗಿಡ ಇತ್ತು, ಸೊ ಅದು ಹೋಯ್ತಂತೆ, ಎಲ್ಲ ಬುಡ ಸಮೇತ ಹೋಯ್ತಂತೆ, ಹೇಗಂತ ಗೊತ್ತಿಲ್ಲ. ಫುಲ್ಲು ಹೋಯ್ತು, ತುಂಬ ಒಳ್ಳೆಯದಾಗಿ ಹೂವು ಆಗ್ತಿತ್ತು. ಈ ಟೈಮಲ್ಲಿ ಅಬ್ಬಲಿಗೆಲ್ಲ ಒಳ್ಳೆಯದಾಗ್ತದೆ, ದೇವರಿಗೆಲ್ಲ ಕಟ್ಟಿಯೆಲ್ಲ ಇಡಲಿಕ್ಕೆಲ್ಲ ಒಳ್ಳೆಯದು. ಆದರೆ ಅಬ್ಬಲಿಗೆದು ಗಿಡ ಹೋಗಿದೆ. ಇದರಲ್ಲಿ ಮೊಗ್ಗು ಬಂದಿದೆ. ಇದೊಂಥರ ಕಾಕಡ ಹೂ ಥರ. ನಿನ್ನೆ 2-3 ಇತ್ತು, ಅದನ್ನು ದೇವರಿಗೆ ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಅಂತೆ ಮೊಗ್ಗು ಬೀಳ್ತಾ ಉಂಟು, ಇಲ್ಲಿ ಕೂಡ ಇಲ್ಲಿ ನೋಡಿ ಮೊಗ್ಗೆಲ್ಲ ಬೀಳ್ತಾ ಉಂಟು ಇಲ್ಲಿ, ಹಾಗೆ ಕೂಡ ಉಂಟು. ಇದರಿಂದ ಅಲ್ಲಿ ಆಯ್ತು ವಿಡಿಯೋ ಎಲ್ಲ. ಸೊ ಈಗ ಹಸ್ಬೆಂಡ್ ಮನೆ ಏನಿದೆಯಲ್ಲ, ಸೊ ಹಾಗೆ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ. ಅಲ್ಲಿ ಮೆಣಸಿನ ಗಿಡ ಉಂಟು ನೋಡಿ. ಇದಂತ ಹೇಳಿದರೆ ತುಂಬ ಖಾರ ಉಂಟಂತೆ ಮೆಣಸಿನಕಾಯಿ. ಮುಂಚೆ ಇದ್ದಂಥ ಮೆಣಸಿನಕಾಯಿ ತುಂಬ ಖಾರ ಇರ್ತಿರಲಿಲ್ಲ, ಅದು ಫ್ರೈ ಮಾಡಿ ನಮಗೆ ಊಟಕ್ಕೆಲ್ಲ ಮೆಣಸಿನ ಬಜ್ಜಿ ಮಾಡಿ ತಿನ್ಬೋದು, ಆ ಥರ ಇತ್ತು. ಇದು ಸ್ವಲ್ಪ ಖಾರ ಉಂಟಂತೆ ಅಂತ ಹೇಳ್ತಿದ್ರು, ಇದು ಮೆಣಸಿನಕಾಯಿ ತುಂಬ ಖಾರ ಉಂಟಂತ. ಸೊ ತುಂಬ ಆಗಿದೆ.
ಇದು ಕೂಡ ಮನೆಯಲ್ಲೇ ಇದ್ದು ಮನೆಯಲ್ಲೇ ನಮ್ಮದು ತರಕಾರಿ ಮೆಣಸಿನ್ಕಾಯಿ ಎಲ್ಲ ಇದ್ದರೆ ಉಂಟಲ್ಲ ನಮಗೆಲ್ಲ ಯೂಸ್ಫುಲ್ ಆಗ್ತದೆ. ಬೇಕಾದಾಗ ಕೊಯ್ದು ಇದು ಮಾಡ್ಬೋದು. ಇದರಲ್ಲಿ ತುಂಬ ಆಗಿದೆ ನೋಡಿ. ಆದರೆ ಹಾರ್ವೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿದರೆ ಅತ್ತೆ ಸ್ವಲ್ಪ ತೆಗೆದು ಹಾರ್ವೆಸ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ. ಸೊ ಹಾಗೆ ನಾನೀಗ ಹಾರ್ವೆಸ್ಟ್ ಮಾಡಲಿಕ್ಕೆ ನನಗೆ ಸಿಗೋದಿಲ್ಲ. ಆನಂತರ ಇಲ್ಲಿ ಬಸಳೆದು ಕೂಡ ಉಂಟು. ನಮ್ಮದರಲ್ಲಿ ಇಲ್ಲಿ ಅಂತ ಹೇಳಿದರೆ ನಮಗೆ ಕೋಲೆಲ್ಲ ಇಟ್ಟು ಅದಕ್ಕೆಲ್ಲ ದುಂಪಮೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ಅತ್ತೆ ಮಾಡಲಿಲ್ಲ. ಅತ್ತೆ ಮಾಡಲಿಲ್ಲ. ಸೊ ಇದರಲ್ಲಿ ನಮ್ಮದು ನೆಲದಲ್ಲಿಯೇ ಬಸಳೆದು ಬಿಟ್ಟಿದ್ದಾರೆ. ಆದರೂ ಕೂಡ ಎಷ್ಟು ಒಳ್ಳೆಯದಾಗಿ ಹೋಗಿದೆ ನೋಡಿ, ಎಷ್ಟು ದೊಡ್ಡ ದೊಡ್ಡ ಎಲೆ ಎಲ್ಲ ಉಂಟಂತ. ನನಗೆ ತುಂಬ ಇಷ್ಟ ಬಸಳೆ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ತುಂಬ ಕ್ರೇವಿಂಗ್ಸ್ ಇತ್ತು ಬಸಳೆ ತಿನ್ನೋದು. ಇಷ್ಟದಲ್ಲಿದ್ದರೆ ನನಗೆ ಬಸಳೆ ಹುಡುಕಿದ್ರೂ ಸಿಗ್ತಿರ್ಲಿಲ್ಲ. ಅಷ್ಟೊಂದು ಡಿಮಾಂಡ್ ಇರ್ತಿತ್ತು. ಸಲ ತುಂಬ ಡಿಮಾಂಡ್ ಇತ್ತು. ಅಂದರೆ ನಮ್ಮ ಅಮ್ಮನ ಮನೆಯಲ್ಲಿ ಉಂಟಲ್ಲ ಕಾಪಲ್ಲಿ ಬಸಳೆದು ತುಂಬ ಸಮಯದ ನಂತರ ಸೀಸನ್ ಬರಲಿಕ್ಕೆ ಸ್ಟಾರ್ಟ್ ಆದದ್ದು. ಆದರೆ ನನಗೆ ಯಾವಾಗ ಕ್ರೇವಿಂಗ್ಸ್ ಇತ್ತು ನೋಡಿ ಆವಾಗ ನನಗೆ ಬಸಳೆ ತಿನ್ನಲಿಕ್ಕೆ ಸಿಗಲಿಲ್ಲ. ಸೊ ಹಸ್ಬೆಂಡ್ ಮನೆಯಲ್ಲಿ ಸಹ ಹಾಗೇನೆ. ಈ ವರ್ಷ ನೆಟ್ಟಿದ್ದಾರೆ, ಹೋದ ವರ್ಷ ನನಗೆ ಸಿಗಲಿಲ್ಲ ಬಸಳೆ. ಈ ವರ್ಷ ಅತ್ತೆ ನೆಟ್ಟಿದ್ದಾರೆ. ಇದು ಕೂಡ ಹಾಗೆಯೇ ನಮಗೆ ಬೇಕಾದಾಗ ಬಸಳೆ ಪದಾರ್ಥ ಮಾಡಿ ಕೂಡ ತಿನ್ಬೋದು. ಇದ್ರ ಸಾರು ತುಂಬ ಒಳ್ಳೆಯದಾಗ್ತದೆ. ನನಗೆ ಇಷ್ಟ ಬಸಳೆ ಪದಾರ್ಥ. ನೋಡಿ, ನಮ್ಮ ದಚ್ಚನ್ನು ತುಂಬ ದಿವಸದ ನಂತರ ಮೀಟ್ ಮಾಡಿದ್ವಲ್ಲ. ಅದೇ ಹಾಯ್ ಬನ್ನಿ. ತಿರ್ತರ್ದಲ್ಲಿ ಜವಾಲ್ಪ ಬರ್ತೀನಿ ಇಲ್ಲಿ ಪಾತಿರೋಡು. ಹಾಯ್ ಬನ್ನಿ. ಹಾಯ್ ಅಂಚಲ್ ಪರಿಚಿ పొర్లుడు పాత్రలు పెద్ద పన్ను స్ట్రాంగ్ పన్ను అవి పని పరదు డాడీ ఫింగర్ ಪನ್ನಿ ಪನ್ನೆಯ ನಮ್ಮ ರಾಯನಿಲ್ಲಿದ್ದಾನೆ. ನಮ್ಮ ರಾಯನಿಲ್ಲಿ ಅಣ್ಣನನ್ನು ನೋಡ್ತಾ ಇದ್ದಾನೆ. ಅಣ್ಣ ಮತ್ತು ರಾಯಿ ಇಲ್ಲಿ ಆಟ ಆಡ್ತಾರೆ. ಸ್ವಲ್ಪ ರಾಯನೊಟ್ಟಿಗೆ ನೀಡ್ತಾನೆ ದಚ್ಚು ದೊಡ್ಡಣ್ಣ ರಾಯದಣ್ಣ ಆತ ದಚ್ಚು ಅಣ್ಣತಿ ರಾಯನಣ್ಣ ಏರು ದಚ್ಚು ದಚ್ಚು ರಾಯನ ಅಣ್ಣತೆ ರಾಯನ ಕೊಂಪೇರ ಇರ್ಲ ಎಕಡೆ ಏರು ಬತ್ತಿಂದು ಕೊಣರ ರಾಯನು ಇವ್ರು ಬತ್ತಿನು ಎಕಡೆ ಪಂಡಿರತ್ತಿದ್ರ ರಾಯನ್ ಕೊಂಪೆಂದು ಗೋಣಿನ ಕೊಂಪೆ ಬಂದಿರು ಇರ್ಕೊಂಡ್ರೆ ಉಡ್ಪಾರೆ ಬಚ್ಚತೆ ರಾಯ್ ಬೋಡತಿರೆಗ್ ಇಲ್ಲಿ ಗೊಬ್ಬರ ಬೋಡತ್ತೆ ರಾಯ್ ಬಾಬಾ ಆಗೊಬ್ರು ಬಂದರು. ರಾಯನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಅದಕ್ಕೆ ಬೇಡ ನನಗೆ ಬೇಕು ಅಂತ ಹೇಳ್ತಿದ್ದ. ಸೊ ಅದಕ್ಕೆ ಮಾತ್ರ ಕೇಳಿದ್ ನಾನು. ಇಬ್ಬರಿಗೆ ಒಳ್ಳೇದಾಗ್ತದೆ ಆಟ ಆಡಲಿಕ್ಕೆ. ಅಣ್ಣ ಮತ್ತೆ ತಮ್ಮ ಆಟ ಆಡೋದಿಲ್ಲ. ಎಲ್ಲ ಮಂಡೆ ತಾಗುಂಡು ಬಿರವಡು ದಚ್ಚೆರ್ನನ್ನಿ ರಾಯ್ ನನ್ನೇರು ದಚ್ಚೆ ದಚ್ಚು ರಾಯ್ ನನ್ನೇನ ವಾಯನ್ ಅವನು ವಾಯನ್ ಅಂತ ಕರೆಯುದು ರಾಯಣ್ಣ.
ರಾಯನ್ ರಾಯನ್ ಬಾಬು ರಾಯನ್ ಬಾಬು మెల్ల మెల్ల తాగుండప్పు రాయో అలా అన్న తాగొచ్చి అన్న గాయాపి జోడు బండి ఇంకేంది అప్పచ్చ 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 అప్పండి దాది ఇంకేనుచ్చి ಆತೆನಾ ಆತೆ ಇದು ಪನ್ಪರ್ ಫುಲ್ ಶಾಂಗ್ ಐತ ఇంకేం రుచి ఎంచావు ఎంక పందు గొర్రెలు దచ్చు ఎంక పందు గొర్రెలు షాంగ్